ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ದೋಸ್ತಿ ಪಕ್ಷಗಳು, ಎಲ್ಲ ರಾಜ್ಯಪಾಲರು ವಾಪಸ್ ಹೋಗಬೇಕು ಅಂತೇಳಿ ಕಾಂಗ್ರೆಸ್ನ ಪ್ರತಿಭಟನೆ ಇವತ್ತು ರಾಜ್ಯಾದ್ಯಂತ. ಕೆಲವು ಕಡೆ ಬೆಂಕಿ ಹೊತ್ಕೊಳ್ತು, ಕೆಲವು ಕಡೆ ಬಸ್ಗಳಿಗೆ ಕಲ್ಲು ತೂರಾಟವಾಯಿತು, ಬಾಂಗ್ಲಾದೇಶ ಹೇಳಿಕೆಗಳು ಬಂತು. ಈ ನಡುವೆ ಹೈಕೋರ್ಟ್ನಲ್ಲಿ ರಾಜ್ಯಪಾಲರ ಕ್ರಮದ ವಿರುದ್ಧ ಒಂದು ಮನವಿಯನ್ನು ಸಲ್ಲಿಸಲಾಗಿತ್ತು. ಅಂದರೆ ಇದರಲ್ಲಿ ಏನೂ ತಿರುಳಿಲ್ಲ, ಹಾಗಾಗಿ ಇದನ್ನು ರದ್ದು ಮಾಡಬೇಕು, ಜೊತೆಗೆ ರಾಜ್ಯಪಾಲರು ಈ ತರಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿಯಲ್ಲ ಅಂಥೇಳಿ ದೆಹಲಿಯಿಂದ ಬಂದಂತಹ ಅಭಿಷೇಕ್ ಮನು ಸಿಂಘ್ವಿ ಮುಂತಾದ ದೊಡ್ಡ ದೊಡ್ಡ ಘಟಾನುಘಟಿ ಲಾಯರ್ಗಳು ಕೋರ್ಟ್ನಲ್ಲಿ ವಾದ ಮಂಡಿಸಿದರು. ವಾದವನ್ನು ಕೇಳಿದಂಥ ನ್ಯಾಯಮೂರ್ತಿಗಳು ಇದರ ವಿಚಾರಣೆಯನ್ನು ಆಗಸ್ಟ್ 29ಕ್ಕೆ ಮುಂದೂಡಿದ್ದಾರೆ. ಅಲ್ಲಿ ತನಕ ಕೆಳಗಿನ ಕೋರ್ಟ್ಗಳಲ್ಲಿ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಯಾವುದೇ ರೀತಿಯ ವಿಚಾರಣೆ ನಡೆಯಬಾರ್ದು, ಜೊತೆಗೆ ಯಾವುದೇ ಕಾರಣಕ್ಕೂ FIR ದಾಖಲಾಗಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ 10 ದಿನಗಳ ಕಾಲ ನಿಶ್ಚಿಂತರಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ. ಬೀಸೋ ದೊಣ್ಣೆಯಿಂದ ಪಾರಾದ ಸಿಎಂ, ಮುಡಾ ವ್ಯೂಹದಲ್ಲಿ ಸಿದ್ದರಾಮಯ್ಯ ಸೇಫ್. ಮುಡಾ ವ್ಯೂಹದಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದ ಸಿದ್ದರಾಮಯ್ಯ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. ಮುಡಾ ಹಗರಣದ ವಿಚಾರಣೆಯಿಂದ ಸೇಫ್ ಆಗಿದ್ದಾರೆ. ಅಹಿಂದ ರಾಮಯ್ಯಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶಿಸಿದ್ರು. ಗವರ್ನರ್ ಆದೇಶವನ್ನ ರದ್ದುಗೊಳಿಸುವಂತೆ ಸಿಎಂ ಹೈಕೋರ್ಟ್ ಕದ ತಟ್ಟಿದ್ರು. ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ಸಿಎಂ ಸಲ್ಲಿಸಿದ ರಿಟ್ ಅರ್ಜಿಯನ್ನ 29ಕ್ಕೆ ಮುಂದೂಡಿದೆ. ಆದ್ರೆ ಮುಂದಿನ ವಿಚಾರಣೆವರೆಗೂ ಸಿಎಂ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಅಂದ್ಹಾಗೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಹೇಗೆಲ್ಲ ಮಾಡಿದ್ರು ಅಂತಾನೆ ತೋರಿಸ್ತೀವಿ ನೋಡಿ. ಸಿಎಂ ವಿರುದ್ಧ ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ನೀಡಲಾಗಿದೆ? ರಾಜ್ಯಪಾಲರು ಈ ಬಗ್ಗೆ ಕಾರಣವನ್ನ ಎಲ್ಲೂ ಉಲ್ಲೇಖ ಮಾಡಿಲ್ಲ. ತನಿಖಾ ವರದಿ ಇಲ್ಲದೆ 17A ಅಡಿ ಅನುಮತಿ ನೀಡಲು ಬರೋದಿಲ್ಲ. ಕ್ಯಾಬಿನೆಟ್ ನಿರ್ಧಾರವನ್ನ ಇವರು ಕಡೆಗಣಿಸಿದ್ದಾರೆ. ಇಲ್ಲಿ ಸಿಎಂ ಪಾತ್ರ ಇಲ್ಲ. ಈ ಬಗ್ಗೆ ಯಾವುದೇ ದಾಖಲೆಯೂ ಇಲ್ಲ. ರಾಜ್ಯಪಾಲರ ಕಚೇರಿ ಸಾಂವಿಧಾನಿಕ ಹುದ್ದೆ. ಕ್ಯಾಬಿನೆಟ್ ತೀರ್ಮಾನದ ಬಳಿಕ ತನಿಖೆಗೆ ಅನುಮತಿಸಬಹುದು. ನಮ್ಮ ವಾದ ಕಾನೂನುಬದ್ಧವಾಗಿದ್ರೆ ಸಾಕು ಅನ್ನೋದಷ್ಟೇ. ಶುಕ್ರವಾರಕ್ಕೆ ಈ ಅರ್ಜಿ ವಿಚಾರಣೆಯನ್ನ ಮುಂದೂಡಿ. ವಿಚಾರಣೆಗೂ ಮುನ್ನವೇ ಮಧ್ಯಂತರ ಆದೇಶ ನೀಡಬೇಡಿ. ರಂಗನಾಥ್ ರೆಡ್ಡಿ ವಾದ, ಸಿಎಂ ಸೇರಿ ಎಲ್ಲ ಆರೋಪಿಗಳು ದಾಖಲೆಗಳನ್ನ ತಿರುಚಿದ್ದಾರೆ. ಇದಕ್ಕೆ ನ್ಯಾಯಮೂರ್ತಿ ಪ್ರಶ್ನೆ ಮಾಡಿದ್ರು. ಹಾಗಾದ್ರೆ ಸಿಎಂ ಕೂಡ ದಾಖಲೆ ತಿರುಚಿದ್ದಾರಾ? ರಂಗನಾಥ್ ರೆಡ್ಡಿ ವಾದ, ಅವರು ಈ ಸಂಚಿನಲ್ಲಿ ಇದ್ದಾರೆ. ಬಳಿಕ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಕೂಡ ವಾದ ಮಂಡಿಸಿದ್ರು. ಪ್ರಕರಣವನ್ನ ಮುಂದೂಡುವಂತೆ ಕೇಳುತ್ತಿದ್ದೇವೆ, ಆದರೆ ಮಧ್ಯಂತರ ಆದೇಶವನ್ನ ನೀಡಬೇಡಿ. ಎಲ್ಲ ಪ್ರತಿವಾದವನ್ನ ಆಲಿಸಿದ ಹೈಕೋರ್ಟ್ ಆಗಸ್ಟ್ 29ಕ್ಕೆ ವಿಚಾರಣೆ ಮುಂದೂಡಿದೆ. ಆಗಸ್ಟ್ 29ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಮುಂದಿನ ವಿಚಾರಣೆವರೆಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ FIR ದಾಖಲಿಸುವಂತಿಲ್ಲ. ರಾಜ್ಯಪಾಲರು ನೀಡಿದ ಅನುಮತಿ ಮೇರೆಗೆ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕ್ರಮವೂ ಕೈಗೊಳ್ಳುವಂತಿಲ್ಲ. ಸದ್ಯಕ್ಕೆ ಆಗಸ್ಟ್ 29ರವರೆಗೂ ಸಿಎಂ ಸಿದ್ದರಾಮಯ್ಯ ಸೇಫ್ ಸೇಫ್ ಸೇಫ್. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, 29ರ ತನಕ ಮುಖ್ಯಮಂತ್ರಿ ಸೇಫ್. ಈ ಮುಖ್ಯಮಂತ್ರಿಯವರನ್ನು ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಕೊಡಬೇಕು, ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು. ಇದು ಯಾರ ಐಡಿಯಾ? ಯಾರಿಗಾದ್ರೂ ಒಬ್ರಿಗೆ ಐಡಿಯಾ ಬಂದಿರಬೇಕಲ್ಲ. ಬನ್ನಿ, ಇವತ್ತು ನಾನು ನಿಮಗೆ ಈ ಐಡಿಯಾ ದೆಹಲಿ ಮೂಲಕವಾಗಿ ಹೇಗೆ ರಾಜ್ಯಕ್ಕೆ ಬಂತು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ಅಮಿತ್ ಶಾ ಬರ್ತಾರೆ. ನಿಜ ಹೇಳಬೇಕು ಅಂತಂದರೆ 136 ಸ್ಥಾನ ಇರುವಂಥ ಕಾಂಗ್ರೆಸ್ ಪಾರ್ಟಿಯನ್ನು, ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ BJP ಹೈಕಮಾಂಡ್ ತಯಾರಿರಲಿಲ್ಲ. BJP ಹೈಕಮಾಂಡ್ಗೆ ಈ ತಕರಾರು ಬೇಕಿರಲಿಲ್ಲ.
ನೆಕ್ಸ್ಟ್, ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಇನ್ನು ಅನುಮತಿ ಕೊಡಬೇಕೋ ಬೇಡವೋ ಎಂಬ ಬಗ್ಗೆ ಜಿಜ್ಞಾಸೆ ಕೂಡ ಇತ್ತು. ಹಾಗಾಗಿ ನೋಡಿ, ಬಿ ಜೆ ಪಿ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂತ ಇರಲಿಲ್ಲ. ಯಾಕೆ ಅಂತಂದರೆ ಮಹಾರಾಷ್ಟ್ರ ಥರ ಮಾಡಲಿಕ್ಕೆ ಇವರು ರೆಡಿ ಇಲ್ಲ. ಮಹಾರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದರು ಬಿ ಜೆ ಪಿಯಲ್ಲೇ, ಫರ್ನಾಂಡಿಸ್ ಇದ್ದರು, ಉಳಿದವರೆಲ್ಲರೂ ಕೂಡ. ಕರ್ನಾಟಕದಲ್ಲಿ ರೆಡಿ ಇಲ್ಲ. ಯಾಕಂದರೆ ಯಡಿಯೂರಪ್ಪನವರು ಕೆಳಗಿಳಿದ ನಂತರ ಯಾರು ಕೊಡೋದು? ಹಾಗಾಗಿ ಬಿ ಜೆ ಪಿ ಏನು ಇದಕ್ಕೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಇದ್ದರು, ಫರ್ನಾಂಡಿಸ್ ಅಲ್ಲ, ಫಡ್ನವೀಸ್ ಇದ್ದರು, ಬೇರೆ ಬೇರೆ ನಾಯಕರುಗಳಿದ್ದರು. ಏನು ಶಿವಸೇನಾ ಕೂಡ ಸ್ವಲ್ಪ ದೂರ ಹೋಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸರಿ ಮಾಡುವಂಥ ಒಂದು ಪ್ರಮೇಯ ಅಲ್ಲಿ ಇತ್ತು. ಹಾಗಾಗಿ ಓಡಿದ್ರು, ಬೇರೆ ಸರ್ಕಾರ ರಚನೆ ಮಾಡಿದರು, ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದರು. ಈ ಥರ ಎಲ್ಲ ಕಾಂಗ್ರೆಸ್ನಲ್ಲಿ ಯಾವ ಕಾರಣಕ್ಕೂ ಅವರಿಗೆ ಆಸೆ ಇರಲಿಲ್ಲ. ಎಚ್ಚರಿಕೆ ಹೆಜ್ಜೆ ಇಡಲು ನಿರ್ಧಾರ ಮಾಡಿದರು ಗೆಹ್ಲೋಟ್. ಆಮೇಲೆ ಆದರೆ ಅಮಿತ್ ಶಾ ಭೇಟಿ ಮಾಡಿದ ರಾಜ್ಯ ನಾಯಕರೊಬ್ಬರು ಭೇಟಿ ಮಾಡ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಲೆ ಒತ್ತಡವನ್ನು ಹೇರ್ತಾರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದುರ್ಬಲವಾಗಬೇಕು ಅಂತಂದರೆ ಸಿದ್ದರಾಮಯ್ಯ ಪಟ್ಟ ಬಿಟ್ಟೆ ಮಾತ್ರ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ ಅಂತೇಳಿ. ಬೇರೆಯವರು ಪಟ್ಟಕ್ಕೆ ಬಂದರೆ ಇಳಿಸೋದು ಸುಲಭ. ಅಮಿತ್ ಶಾ ಮುಂದೆ ರಾಜ್ಯ ನಾಯಕರೊಬ್ಬರು ಮನವಿ ಮಾಡ್ಕೋತಾರೆ. ಆ ನಾಯಕನ ಮನವಿಗೆ ಸ್ಪಂದಿಸ್ತಾರಂತೆ ಅಮಿತ್ ಶಾ. ಮತ್ತೊಮ್ಮೆ ಈ ಸ್ಟೋರಿ ಹೇಳ್ತೀನಿ ನೋಡಿ. 136 ಸ್ಥಾನ ಬಂದಿರುತ್ತೆ ಕಾಂಗ್ರೆಸ್ಗೆ, ಬಿ ಜೆ ಪಿಗೆ ಬಂದಿರೋದೆಷ್ಟು 66, ಜೆ ಡಿ ಎಸ್ಗೆ 19. ಏನು ತಿಪ್ಪರ್ಲಾಗಿದ್ರು ಕೂಡ 82 ಜಾಸ್ತಿ ಹೋಗೋದಿಲ್ಲ. ಇಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸಿ ಮಾಡೋದಾದ್ರೂ ಏನು? ಆದರೆ ರಾಜ್ಯದ ಒಬ್ಬರು ನಾಯಕರು ಹೇಳಿದ್ರಂತೆ, ನೋ ಮಾಡಲೇಬೇಕು ಅಂತ ಹೇಳಿದಾಗ ಅಮಿತ್ ಶಾ ಒಪ್ಕೋತಾರೆ. ನಿಜವಾಗ್ಲೂ ಬಿ ಜೆ ಪಿ ಹೈಕಮಾಂಡ್ಗೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಯಾವುದೇ ಉದ್ದೇಶ ಇರಲಿಲ್ಲ, ಆಸೆನೂ ಇರಲಿಲ್ಲ. ಯಾಕಂದರೆ ಅದರಲ್ಲಿ ಯಾವುದೇ ರಿಸಲ್ಟ್ ಬರೋದಿಲ್ಲ. ಆದರೆ ರಾಜ್ಯದ ಒಬ್ಬರು ನಾಯಕರು ಅಮಿತ್ ಶಾ ಅವರ ಬಳಿ ಇಲ್ಲ, ಶತಾಯಗತಾಯ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು, ಈ ಒಂದು ಕಾರಣಗಳನ್ನು ಇಟ್ಟುಕೊಂಡು ಕೆಳಗಿಳಿಸೋಣ. ಒಂದು ವೇಳೆ ಅವರು ಕೆಳಗಿಳಿದರೆ ಮಾತ್ರ ಕಾಂಗ್ರೆಸ್ ದುರ್ಬಲ ಆಗುತ್ತೆ. ಆಗ ಆ ದುರ್ಬಲ ಕಾಂಗ್ರೆಸ್ಸನ್ನು ಎದುರಿಸಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯವಿದೆ ಅಂತ ಹೇಳಿದ ಕಾರಣಕ್ಕಾಗಿ ಅಮಿತ್ ಶಾ ಅವರು ಇದಕ್ಕೆ ಓಕೆ ಅಂತ ಹೇಳ್ತಾರಂತೆ. ಓಕೆ, ಇನ್ನು ಕರ್ನಾಟಕದಲ್ಲಿ 29 ತನಕ ಮುಖ್ಯಮಂತ್ರಿ ಸೇಫ್. ಈ ಮುಖ್ಯಮಂತ್ರಿಯವರನ್ನು ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಕೊಡಬೇಕು, ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು. ಇದು ಯಾರ ಐಡಿಯಾ? ಯಾರಿಗಾದ್ರೂ ಒಬ್ರಿಗೆ ಐಡಿಯಾ ಬಂದಿರಬೇಕಲ್ಲ. ಬನ್ನಿ, ಇವತ್ತು ನಾನು ನಿಮಗೆ ಈ ಐಡಿಯಾ ದೆಹಲಿ ಮೂಲಕವಾಗಿ ಹೇಗೆ ರಾಜ್ಯಕ್ಕೆ ಬಂತು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ಅಮಿತ್ ಶಾ ಬರ್ತಾರೆ. ನಿಜ ಹೇಳಬೇಕು ಅಂತಂದರೆ 136 ಸ್ಥಾನ ಇರುವಂಥ ಕಾಂಗ್ರೆಸ್ ಪಾರ್ಟಿಯನ್ನು, ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಹೈಕಮಾಂಡ್ ತಯಾರಿರಲಿಲ್ಲ. ಬಿ ಜೆ ಪಿ ಹೈಕಮಾಂಡ್ಗೆ ಈ ತಕರಾರು ಬೇಕಿರಲಿಲ್ಲ. ನೆಕ್ಸ್ಟ್, ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಇನ್ನು ಅನುಮತಿ ಕೊಡಬೇಕೋ ಬೇಡವೋ ಎಂಬ ಬಗ್ಗೆ ಜಿಜ್ಞಾಸೆ ಕೂಡ ಇತ್ತು. ಹಾಗಾಗಿ ನೋಡಿ, ಬಿ ಜೆ ಪಿ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂತ ಇರಲಿಲ್ಲ. ಯಾಕೆ ಅಂತಂದರೆ ಮಹಾರಾಷ್ಟ್ರ ಥರ ಮಾಡಲಿಕ್ಕೆ ಇವರು ರೆಡಿ ಇಲ್ಲ. ಮಹಾರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದರು ಬಿ ಜೆ ಪಿಯಲ್ಲೇ, ಫರ್ನಾಂಡಿಸ್ ಇದ್ದರು, ಉಳಿದವರೆಲ್ಲರೂ ಕೂಡ. ಕರ್ನಾಟಕದಲ್ಲಿ ರೆಡಿ ಇಲ್ಲ. ಯಾಕಂದರೆ ಯಡಿಯೂರಪ್ಪನವರು ಕೆಳಗಿಳಿದ ನಂತರ ಯಾರು ಕೊಡೋದು? ಹಾಗಾಗಿ ಬಿ ಜೆ ಪಿ ಏನು ಇದಕ್ಕೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಇದ್ದರು, ಫರ್ನಾಂಡಿಸ್ ಅಲ್ಲ, ಫಡ್ನವೀಸ್ ಇದ್ದರು, ಬೇರೆ ಬೇರೆ ನಾಯಕರುಗಳಿದ್ದರು. ಏನು ಶಿವಸೇನಾ ಕೂಡ ಸ್ವಲ್ಪ ದೂರ ಹೋಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸರಿ ಮಾಡುವಂಥ ಒಂದು ಪ್ರಮೇಯ ಅಲ್ಲಿ ಇತ್ತು. ಹಾಗಾಗಿ ಓಡಿದ್ರು, ಬೇರೆ ಸರ್ಕಾರ ರಚನೆ ಮಾಡಿದರು, ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದರು. ಈ ಥರ ಎಲ್ಲ ಕಾಂಗ್ರೆಸ್ನಲ್ಲಿ ಯಾವ ಕಾರಣಕ್ಕೂ ಅವರಿಗೆ ಆಸೆ ಇರಲಿಲ್ಲ. ಎಚ್ಚರಿಕೆ ಹೆಜ್ಜೆ ಇಡಲು ನಿರ್ಧಾರ ಮಾಡಿದರು ಗೆಹ್ಲೋಟ್. ಆಮೇಲೆ ಆದರೆ ಅಮಿತ್ ಶಾ ಭೇಟಿ ಮಾಡಿದ ರಾಜ್ಯ ನಾಯಕರೊಬ್ಬರು ಭೇಟಿ ಮಾಡ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಲೆ ಒತ್ತಡವನ್ನು ಹೇರ್ತಾರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದುರ್ಬಲವಾಗಬೇಕು ಅಂತಂದರೆ ಸಿದ್ದರಾಮಯ್ಯ ಪಟ್ಟ ಬಿಟ್ಟೆ ಮಾತ್ರ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ ಅಂತೇಳಿ. ಬೇರೆಯವರು ಪಟ್ಟಕ್ಕೆ ಬಂದರೆ ಇಳಿಸೋದು ಸುಲಭ. ಅಮಿತ್ ಶಾ ಮುಂದೆ ರಾಜ್ಯ ನಾಯಕರೊಬ್ಬರು ಮನವಿ ಮಾಡ್ಕೋತಾರೆ. ಆ ನಾಯಕನ ಮನವಿಗೆ ಸ್ಪಂದಿಸ್ತಾರಂತೆ ಅಮಿತ್ ಶಾ. ಮತ್ತೊಮ್ಮೆ ಈ ಸ್ಟೋರಿ ಹೇಳ್ತೀನಿ ನೋಡಿ. 136 ಸ್ಥಾನ ಬಂದಿರುತ್ತೆ ಕಾಂಗ್ರೆಸ್ಗೆ, ಬಿ ಜೆ ಪಿಗೆ ಬಂದಿರೋದೆಷ್ಟು 66, ಜೆ ಡಿ ಎಸ್ಗೆ 19. ಏನು ತಿಪ್ಪರ್ಲಾಗಿದ್ರು ಕೂಡ 82 ಜಾಸ್ತಿ ಹೋಗೋದಿಲ್ಲ.
ಇಲ್ಲಿ ಸರ್ಕಾರನ ಅಸ್ಥಿರಗೊಳಿಸಿ ಮಾಡೋದಾದ್ರೂ ಏನು? ಆದರೆ ರಾಜ್ಯದ ಒಬ್ಬರು ನಾಯಕರು ಹೇಳಿದ್ರಂತೆ, ನೋ ಮಾಡಲೇಬೇಕು ಅಂತ ಹೇಳಿದಾಗ ಅಮಿತ್ ಶಾ ಒಪ್ಕೋತಾರೆ. ನಿಜವಾಗ್ಲೂ ಬಿ ಜೆ ಪಿ ಹೈಕಮಾಂಡ್ಗೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಯಾವುದೇ ಉದ್ದೇಶ ಇರಲಿಲ್ಲ, ಆಸೆಯೂ ಇರಲಿಲ್ಲ. ಯಾಕಂದರೆ ಅದರಲ್ಲಿ ಯಾವುದೇ ರಿಸಲ್ಟ್ ಬರೋದಿಲ್ಲ. ಆದರೆ ರಾಜ್ಯದ ಒಬ್ಬರು ನಾಯಕರು ಅಮಿತ್ ಶಾ ಅವರ ಬಳಿ ಇಲ್ಲ, ಶತಾಯಗತಾಯ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು, ಈ ಒಂದು ಕಾರಣಗಳನ್ನು ಇಟ್ಟುಕೊಂಡು ಕೆಳಗಿಳಿಸೋಣ. ಒಂದು ವೇಳೆ ಅವರು ಕೆಳಗಿಳಿದರೆ ಮಾತ್ರ ಕಾಂಗ್ರೆಸ್ ದುರ್ಬಲ ಆಗುತ್ತೆ. ಆಗ ಆ ದುರ್ಬಲ ಕಾಂಗ್ರೆಸ್ಸನ್ನು ಎದುರಿಸಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯವಿದೆ ಅಂತ ಹೇಳಿದ ಕಾರಣಕ್ಕಾಗಿ ಅಮಿತ್ ಶಾ ಅವರು ಇದಕ್ಕೆ ಓಕೆ ಅಂತ ಹೇಳ್ತಾರಂತೆ. ಓಕೆ, ಇನ್ನು